ಆಗಿತ್ತು. ಹಾಗಾದ್ರೆ ಮೊದಲು ನಿಮ್ಮ ಮದುವೆ ಬಗ್ಗೆ ಮದುವೆ ಬಗ್ಗೆ ಹೇಳಲಿಕ್ಕೆ ಏನು ವಿಶೇಷ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ಅಷ್ಟು ಬೇಗ ಮದುವೆ ಆಗುವ ಅಂದಾಜು ಇರಲಿಲ್ಲ. ನಿಮ್ಮ ಮದುವೆದಾಗ ವಯಸ್ಸು? ಮದುವೆ ಆದಾಗ ಬರೀ 25. 25. ನನಗೆ ಕಲಿಯುವುದು ಅಥವಾ ಅಧ್ಯಯನದ ಕಡೆಗೆ ನನ್ನ ಒಲವು ಇದ್ದದ್ರಿಂದ ನಾನು ಅದೊಂದು ಸ್ವಲ್ಪ ನಿರ್ಲಕ್ಷ್ಯಗೊಂಡು ಓದು, ಖಾಸಗಿಯಾಗಿ ಓದುವಂಥದ್ದು, ಪರೀಕ್ಷೆ ಕೊಡುವಂಥದ್ದು, ಸ್ಕೌಟಿಂಗ್ ಮತ್ತು ಯಾವುದು ಬೇರೆ ಬೇರೆ ರೀತಿಯ ರೆಫ್ರೆಷರ್ ಕೋರ್ಸ್ಗಳಿಗೆ ಹೋಗ್ತಲೇ ಒಂದನ್ನು ಬಿಡ್ತಿದ್ದೇನೆ. ಬಾಲ ಸೇವಾ ಟ್ರೈನಿಂಗ್ ಮಾಡಿದೆ. ಯಾವುದು ಬಂದಕ್ಕೂ ಸುಳಿಗೆ ಎಲ್ಲರೂ ಕಳಿಸುವುದು ನಾನು ಎಲ್ಲೇ ಹೋದೆ ಸಹ ಕೇಳಿದ್ರೆ ನಾನು ಹೇಳ್ತೀನಿ. ಹಾಗಾಗಿ ನನಗೆ ಮದುವೆ ಆಗುವಾಗ 25 ವರ್ಷ. ಅದೇ ಶಾಲೆಯ ಪಕ್ಕದಲ್ಲಿರುವ ಊರಿನಲ್ಲಿ ಹೆಚ್ಚು ಹುಡುಕ್ಲಿಕ್ಕೆ ಸಹ ಹೋಗಲಿಲ್ಲ. 1, 2, 3 ಅಂತ ಫಸ್ಟ್ ಇದ್ದೆ ಸಿಲೆಕ್ಷನ್ ಆಯಿತು. ಹಾಗೆ ಫಸ್ಟ್ ಇಂಪ್ರೆಷನ್ ಇಸ್ ಲಾಸ್ಟ್ ಇಂಪ್ರೆಷನ್, ಬೆಸ್ಟ್ ಆ್ಯಂಡ್ ಲಾಸ್ಟ್ ಇಂಪ್ರೆಷನ್. ಹಾಗೆ ಮದುವೆ ಆಗಿ ನಾನು ಒಂದು ಆದ ಕೂಡ ನನ್ನ ಸಾಧನೆ ದಾರಿ ಇನ್ನೊಂದು ಟರ್ನ್ ಆಯಿತು. ಬಗ್ಗೆ ಹೇಳಲಿಕ್ಕೆ ಅಂತ ಹೇಳಿದ್ರೆ ನಾನು ಸಾಮಾನ್ಯ, ನಮಗಿಂತಲೂ ಸ್ವಲ್ಪ ಕೆಳ ಸ್ಥಿತಿಯಲ್ಲಿ ಇರುವಂತಹ ಒಂದು ಸರಳ ಸಾಮಾನ್ಯ ಕುಟುಂಬದ ಒಂದು ಮಗುವಲ್ಲ, ಹುಡುಗಿಯನ್ನು. ಅವಳಿಗೆ 17 ವರ್ಷ. ಮದುವೆ ಆದ ಸಂದರ್ಭ ಒದಗಿ ಬಂತು. ಯಾಕೆಂತ ಹೇಳಿದ್ರೆ ಶಿಕ್ಷಣಕ್ಕೆ ನಾನು ಯಾವಾಗಲೂ ಪ್ರೋತ್ಸಾಹ ಕೊಡುವುದು. ನನ್ನ ಸಹ ಹಾಗೆ ಕಲಿತಾರೆ ಅಂತ ಹೇಳಿದ್ರೆ ಅವರು ರಾತ್ರಿ ನಿದ್ರೆ ಬಿಡ್ತಿದ್ರು. ಓದಲಿಕ್ಕೆ ನಂಗೆ ನಿದ್ರೆ ಬರ್ತದೆ, ನಾನು ಕೂತ್ಕೊಳ್ತೇನೆ. ಮತ್ತೆ 5 ಗಂಟೆಗೆ ಓದಿಸುವ ಸ್ವಭಾವ ನನ್ನ ತಂದೆಯದು. ಅದು ತಂದೆ ಒಂದು ಶಿಕ್ಷಣದ ಪಕ್ಷವಾದಿ. ಅವರು ಯಾರಾದರೂ ಶಾಲೆಗೆ ಹೋಗ್ತಾರೆ ಇದ್ರೆ ಅವರಿಗೆ ಭಾರಿ ಖುಷಿ. ಯಾಕಂತ ಹೇಳಿದ್ರೆ ಕಲಿಯದೆ ಕೆಡಬಾರದು, ನಾವೆಲ್ಲ ಕಲಿಯದೆ ಗೆಟ್ಟೆವು. ಹೀಗೆ ಸಂದರ್ಭ ಉಂಟು, ಕಲಿಬೇಕು ಅಂತೇಳಿ ಆಗುವುದು. ಆಗ ನನ್ನ ಹೆಂಡತಿಗೆ ತುಂಬ ಆಸೆ ಇತ್ತು. ಮದುವೆ ಆಗ ಮೊದಲು ಉದ್ಯೋಗಕ್ಕೆ ಹೋಗಬೇಕು, ಒಂದು ಸಣ್ಣ ಪ್ರಾಯದಲ್ಲಿ ಒಂದು ಎಜುಕೇಷನ್ ಏನಾದರೂ ಮಾಡಿಕೊಂಡು ಉದ್ಯೋಗಕ್ಕೆ ಹೋಗಬೇಕು, ಏನಾದರೂ ಒಂದು ಆಗಬೇಕು ಅಂತೇಳಿ ಆಸೆ ಇತ್ತು. ಇನ್ನೂ ಬುದ್ಧಿಯಷ್ಟು ಬಲ್ತಿರಲಿಲ್ಲ. ಆವಾಗ ಕುಂದುಕೊರತೆಯನ್ನು ಹಾಗೆ ಆ ಹುಡುಗಿಯ ಒಂದು ಮನಸ್ಸಿನ ಕ್ರಮವನ್ನು ನಾನು ಅರಿತುಕೊಂಡು ಅದಕ್ಕೆ ಸೂಕ್ತವಾದ ಮಾರ್ಗ ಹುಡುಕ್ತಾ ಇದ್ದಾಗ ಅದಕ್ಕೆ ಬೇಕು ಅಂತ ಹೇಳಿ ನಾನೇ ಒತ್ತಾಯಿಸಿ ಆ ಶಾಲೆಗಳನ್ನು ಸಂದರ್ಶಿಸಿ ಅಲ್ಲಿ ಹೋಗಿ ಎಲ್ಲ ಮಾಡಿ ನಾನೇ ಹೆಂಡತಿಯನ್ನು TCS ಕೋರ್ಸಿಗೆ ಸೇರಿಸಿದೆ. ಒಂದು ಆಶ್ಚರ್ಯ ಕಾಣುವವರಿಗೆ ಮದುವೆ ಆಗಿದ್ದ 5 ದಿನದಲ್ಲಿ ಹೆಂಡತಿಯನ್ನು 2 ವರ್ಷ ಬಿಟ್ಟಿರಲಿಕ್ಕೆ ಯುವಕರು ತಯಾರಿದ್ದಾರೆಲ್ಲೂ ಗೊತ್ತಿಲ್ಲ. ನನಗಂತೂ ನಾನು ಕಲಿಯುವುದು ಮುಖ್ಯ ಆಗಿತ್ತು. ನನ್ನ ಕಲಿವಿಗೆ ಈ ದಾಂಪತ್ಯ ಜೀವನಕ್ಕೆ ತೊಂದರೆ ಆಗ್ತದೆ ನನಗೆ ಗೊತ್ತು ಸಹ ಇದ್ದದ್ರಿಂದ ಅದನ್ನು 2 ಉದ್ದೇಶ ಇಟ್ಟುಕೊಂಡು, ಒಂದು ಅವಳ ಭವಿಷ್ಯ, ಮತ್ತೊಂದು ನನ್ನ ಅನುಕೂಲತೆ ಮಾಡಿ 2 ವರ್ಷ ಕಾಲ ಅಲ್ಲಿ ಮಂಗಳೂರಿನ ಕಿನ್ನಿಗಂಬಳದಲ್ಲಿ ವಸತಿ ಶಾಲೆಯಲ್ಲಿ 2 ವರ್ಷ ಬಿಟ್ಟು ತಿಂಗಳಿಗೊಮ್ಮೆ ಹೋಗಿ ಹೊರಗೆ ಮಾತಾಡಿ ಬರುವುದು. ಅಷ್ಟು ಶಿಸ್ತುಬದ್ಧವಾದ ಶಾಲೆ ಅದು. ಇದು ಕಾನ್ವೆಂಟ್. ಹಾಗೆ 2 ವರ್ಷ ಕಳೆಯುವಾಗ ನಾನು ಈಚೆಯ ಮನೆಯಲ್ಲೇ ಓದ್ತಾ ನನ್ನ ಮುಂದಿನ ಶಿಕ್ಷಣದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಒಬ್ಬ ಸಾಮಾನ್ಯ ಒಳ್ಳೆಯ ಮುಖ್ಯೋಪಾಧ್ಯಾಯನ ಸ್ಥಾನದಲ್ಲಿದ್ದೆ ನಾನು ಅಲ್ಲಿ ಸಹ ಪ್ರೈಮರಿ ಸ್ಕೂಲ್. ಯಾಕೆಂದರೆ ಅಲ್ಲಿ ಇರುವವರಿಗೆಲ್ಲ ಸಣ್ಣ ಪ್ರಾಯ ನಂದು. ಹಾಗೆ ಎಲ್ಲರೂ ನನ್ನನ್ನು ಒಳ್ಳೆಯ ರೀತಿ ಸಹಕಾರ ಕೊಟ್ಟು, ಮುಖ್ಯವಾಗಿ ಟೀಚರ್ಸ್ಗಳೆಲ್ಲ ಇದ್ದರು. ನನ್ನ ಅಕ್ಕ ಆಗುವರು, ತಾಯದವರೆಲ್ಲ ಇದ್ದಾರೆ. ಅವರೆಲ್ಲ ಒಳ್ಳೆಯ ರೀತಿಯಿಂದ ನನಗೆ ಸಹಕಾರ ಕೊಟ್ಟು, ಹಾಗೆ ನಾನಲ್ಲಿ ಒಬ್ಬ ಆದರ್ಶ ಅಲ್ಲದಿದ್ದರೂ ಉತ್ತಮ ಮುಖ್ಯೋಪಾಧ್ಯಾಯರಾಗಿ ದೇವಸ್ಥಾನದ ಪರಿಸರದಲ್ಲಿ, ವೈದಿಕ ಪರಿಸರದಲ್ಲಿ ಅಲ್ಲಿ ದೇವಸ್ಥಾನದವರು ಒಟ್ಟಿಗೆಲ್ಲ ನಿಕಟ ಸಂಪರ್ಕವನ್ನು, ಧಾರ್ಮಿಕ ಜೀವನಕ್ಕೆ ಒಗ್ಗುವ ರೀತಿಯ ಜೀವನವನ್ನು ಮಾಡ್ತಾ ಇದ್ದೆ ನಾನು. ದೇವಸ್ಥಾನ ಬೇಕು ನಮಗೆ, ದೇವರು ಅದು ಮೊದಲು ನಮಗೆ ಇಷ್ಟ. ಯಾಕೆ ನಮ್ಮ ತಂದೆಯವರು ಬೋಧಿಸಿದಂಥ ಪಾಠ ಅದು. ಹಾಗಾಗಿ 2 ಅಲ್ಲಿಟ್ಟು 2 ವರ್ಷ ಆದ ಮೇಲೆ ಅವಳಿಗೆ ಉದ್ಯೋಗ ಸಿಕ್ಕಿತ್ತು. ಆಗ ವರ್ಷವೇ ಉದ್ಯೋಗಕ್ಕೆಲ್ಲ ಕರೆದು ಬೇಕಾದಷ್ಟು. ಉದ್ಯೋಗ ಸಿಕ್ಕಿದ್ರೆ ಏನು ಪ್ರಯೋಜನ, ಎಲ್ಲೆಲ್ಲಿ ನಮ್ಗೆ ಬೇಕಾದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಬಾಗಿಲಿಂದ ಹೋಗಿ ಪ್ರಭಾವ ಬೀಳಲಿಕ್ಕೆ ನಮಗೆ ಶಕ್ತಿ ಇಲ್ಲ, ಗೊತ್ತು ಸಹ ಇಲ್ಲ. ನಮಗೆ ನೇರವಾದ ಮಾತ್ರ ಗೊತ್ತು, ಬಳಸುವಾಗ ನಮ್ಗೆ ಗೊತ್ತಿಲ್ಲ. ಜೀವ ಉದ್ದಾಗ ಅಷ್ಟೇ ಕಷ್ಟಗಳನ್ನು ತಂದು ಕೊಟ್ಟದ್ದು ನಾವು ಹಾಗೆ ಸ್ವಲ್ಪ. ಯಾಕಂತ ಹೇಳಿದ್ರೆ ನಿಜವಾಗಿ ಅದು ಬಳಸುದಾರಿಯಲ್ಲಿ ಹೋಗ್ತಿದ್ರೆ ಅಷ್ಟು ಕಷ್ಟಪಟ್ಟು ನಾವು ಎಲ್ಲೆಲ್ಲಿ ಹೋಗಿಕೊಂಡು ಆ ಕಡಲ ದೂರಕ್ಕೆಲ್ಲ ಹೋಗಿಕೊಂಡು ಅಲ್ಲಿ ಇದ್ದುಕೊಂಡು ಅಷ್ಟ. ಮೊದಲ ಉದ್ಯೋಗ ಎಲ್ಲಿ ಸಿಕ್ಕಿತ್ತು? ಅವರಿಗೆ ಮೊದಲ ಉದ್ಯೋಗ ಅಲ್ಲಿ
ಆ, ಒಂದು ನೂಜಿಬಾದ್ ಅಂತೇಳಿ ಕಡಬದ ಹತ್ರ ಹೊಳೆ ದಾಟಿ ಎಲ್ಲ ಹೋಗ್ಬೇಕು. ಒಂದು ದುರ್ಗ ಮಲೆನಾಡು, ಬಹಳ ಕಷ್ಟದ ದಾರಿ. ಕಷ್ಟ. ಆಗ ಈಗ ಸುಲಭ ಆಗಿದೆ, ಹಾಗಾಗಿ ಅಲ್ಲಿ ಸಿಕ್ಕಿತ್ತು. ಸಿಕ್ಕಿದ ನಮಗೆ ಅಷ್ಟೊತ್ತಿಗೆ ಒಂದು ಮಗು ಆಗಿದೆ, ನನ್ನ ದೊಡ್ಡ ಮಗಳು ಮುಖ್ಯ ಆಗಿದೆ. ಆಗ ಅವರನ್ನು ಮಗುವನ್ನು ಬಿಟ್ಟು ಹೋಗ್ಲಿಕ್ಕೆ ಇಟ್ಕೊಂಡು ಹೋಗಬೇಕು. ಅಷ್ಟೊತ್ತಿಗೆ ನನ್ನ ಅಜ್ಜಿ ದೇವದಾಸ ರೂಪಿ, ತಾಯಿಯ ಅಜ್ಜಿ, ತಾಯಿಯ ಮಾವನ ತಾಯಿ, ಅವ್ರದ್ದೇ ಎಲ್ಲದಕ್ಕೂ ತಾಯಿ ಹೆಂಗಸದು. ಅದು ಸುಳುವಿನ ಮಾಡೆಲ್, ಸುಮಾರು ದಶಕಗಳ ಮೊದಲನೇ ಮಾಡೆಲ್ ಅದು. ಅಷ್ಟು ಮುಖ್ಯದವರು. ಅಮ್ಮನ ಅತ್ತೆ ಅವಳು ದಕ್ಷರಲ್ಲದೆ ಪರೋಪಕಾರಿ. ಮತ್ತೆ ಈ ಕೌಟುಂಬಿಕ ಜೀವನದಲ್ಲಿ ಎಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಎಂದು ನಿರ್ಧರಿಸಿ ಎಲ್ಲರ ಒಳಿತನ್ನು ಸಾಧಿಸಲಿಕ್ಕಾಗಿ ಅವರು ಪಣ ತೊಡ್ತಾ ಇದ್ದ ಹೆಂಗಸು. ಉಪವಾಸ ಬೇಕಾದ್ರೆ ಕೂತ್ಕೊಂಡ ಅಂತ ಒಂದು ಅಜ್ಜಿ ಸಿಗ್ಲಿಕ್ಕಿಲ್ಲ. ಬಂಗಾಳದಂತ ಇನ್ನು ಅತ್ತೆ ಆಗಿದ್ದ ಅದು ದೇವರೇ ಅಂತ ಹೇಳ್ತಾರೆ. ಎಷ್ಟೋ ಅತ್ತೆಯನ್ನು ಇದ್ದಾರೆ, ಅದೇ ಅತ್ತೆಯನ್ನು ದೂರದಲ್ಲಿ ಜಾಸ್ತಿ. ಅತ್ತೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ. ಆದರೆ ನನ್ನ ಅತ್ತೆ ಬಗ್ಗೆ ಮಾತ್ರ ನಾನು ಹಾಗೆ ಹೇಳಿದರೆ ಅವರು ಎದುರಲ್ಲಿ ಅವರು ಬಡಿಯುವಂತ ನಡೀತದೆ. ಅಷ್ಟು ಅತ್ತೆ ಒಳ್ಳೆಯದಿದ್ದು. ಹಾಗಾಗಿ ಅವರು ಅಜ್ಜಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ರೂಮ್ ಮಾಡಿ, ಅಲ್ಲಿ ಒಂದು ಹೊಳೆ ಎಲ್ಲ ದಾಟಿಕೊಂಡು ಹೋಗಿ ಅಲ್ಲಿ ಒಂದು ರೂಮ್ ಮಾಡಿದೆವು. ರೂಮ್ ಮಾಡಿ ಅಲ್ಲೊಂದು ಮನೆಯಲ್ಲಿದ್ದು ಅವ್ರು ಹೇಗಾಗ ಅಲ್ಲಿ ಮಾಡಿ ಸುಮಾರು 2 ವರ್ಷ ಅಲ್ಲಿ ಕಳೆದಾಗ ಮತ್ತು ಬಂಟ್ವಾಳದ ಒಂದು ಶಾಲೆಗೆ ಸತ್ತಿಗಳು ಅಂತ, ಆ ಸತ್ತಿಗಳ ಶಾಲೆಯಲ್ಲಿರುವಾಗ ಅಲ್ಲಿ ಮೇಲೆ ಅದೇ ಸಮಸ್ಯೆ ಬಂತು, ಎಲ್ಲಿ ಇರೋದು ಅಂತ. ಹೀಗಾಗಿ ಅಷ್ಟಾಗ ಮತ್ತೊಂದು ಮಗುವಾಯಿತು, ನನ್ನ ತಾಯಿ. ನಿನ್ನ ತಾಯಿ. ಹೌದು. ಅದು ಆ ಸಮಯದಲ್ಲಿ ಆರೋಗ್ಯ ಎಲ್ಲ ಸರಿ ಇಲ್ಲದಿದ್ದು, ಮಳೆ ಹಾಲು ಸರಿ ಕೊಡುವ ವ್ಯವಸ್ಥೆ ಇಲ್ಲದೆ, ಆಗ ಮೆಟರ್ನಿಟಿ ಲೀವ್ ಈಗ 2 ತಿಂಗಳಿದ್ದರೆ ಆಗ ಕೇವಲ 42 ದಿನ, ಪ್ರೀ ಮೆಟರ್ನಿಟಿ 18 ದಿನ, ಹೆತ್ತ ಮೇಲೆ 42 ದಿನ, 65 ದಿನ ಒಟ್ಟಿಗೆ. ಈಗ 6 ತಿಂಗಳಿಂದ ಉಂಟು ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಆಗ ಅದು ಮಳೆ ಹಾಲು ವ್ಯವಸ್ಥೆ ಸರಿ ಇಲ್ಲದೆ, ರೂಮು ಕಷ್ಟ ಎಲ್ಲ ಆಗಿ ಕೆಲವೊಂದು ರೀತಿ ತೊಂದರೆಗಳಾಗಿ ಮಳೆ ಹಾಲು ಮಗುವಿಗೆ ಕೊಡಲಿಕ್ಕೆ ಆಗದೇ ಇದ್ದಾಗ ಆ ಮಗುವನ್ನು ಏನು ಮಾಡೋದು, ಬಾಟ್ಲಿ ಹಾಲು ಕುಡಿಸಿದ್ದೀವಿ ತಾಯಿಗೆ. ತಾಯಿಗೆ ಬಾಟ್ಲಿ ಹಾಲು ಕುಡಿದಾಗ ಬಾಟ್ಲಿ ಶಿಶು ಆಯ್ತದು. ಅದಕ್ಕೆ ಆರೋಗ್ಯ ಸುಧಾರಿಸಿ ಹೋಗಲಿಲ್ಲ. ಏನಾಯ್ತು, ಕಷ್ಟ ಎಲ್ಲ ಬಂದಾಗ ನಮ್ಮ ದಾಂಪತ್ಯದಿಂದಾಗಿ ಅವರ ಬಹುಶಃ ಸ್ವಲ್ಪ ಕಡೆಗಣಿಸಿದಾಗೆ ಆಯಿತು ಅವರ ಆರೋಗ್ಯ. ಅಷ್ಟಾಗಿ ಹೇಗಾದರೂ ಮಾಡಿ ಅಲ್ಲಿಂದ ಪಾರಾಗಬೇಕು, ಹತ್ತಿರಕ್ಕೆ ಬರಬೇಕು ಅಂತ ಪುನಃ ಆಸೆ. ನನ್ನ ಮನೆ ಹತ್ತಿರಕ್ಕೆ, ಕಾರಿಂಜಿ ಹತ್ತಿರಕ್ಕೆ ಬರಬೇಕು ಅಂತ ಆಯಿತು. ನನ್ನ ಮನೆ ಹತ್ತಿರಕ್ಕೆ ಬರುವ ಅಷ್ಟಾಗಿ ಅಜ್ಜಿ ಸಮೇತವಾಗಿ ವಿಡಾರ ಹಾಕಿತ್ತು, ಟ್ರಾನ್ಸ್ಫರ್ ಆಯಿತು. ಕಷ್ಟಪಟ್ಟು ಹೇಗಾದರೂ ದೇವಶ್ರೀ ಒಂದು ಶಾಲೆಗೆ ನಮ್ಮ ಮನೆಯಿಂದ 3 ಮೈಲು ದೂರದಲ್ಲಿ, ಈಗ ನನಗೆ ಮಾರ್ಗ ಇಲ್ಲ, ನಡ್ಕೊಂಡು ಹೋಗಬೇಕು. ನಮ್ಮ ದೇವ ಹೋದಾಗ ಹೆದರಿಕೆ ಇರಲಿಲ್ಲ. ಹಳ್ಳಿಗಾಡಿನಲ್ಲಿ ಬಯಲುಗುಡ್ಡದಲ್ಲಿ ಹೋಗಬೇಕು. ದೇವಶ್ರೀ ಮೂಡು, ಬಂಟ್ವಾಳದ ಒಂದು ಶಾಲೆ. ಊರಿನವ್ರು ಭಾಳ ಹೇಳಿದ್ರು ನಮಗೆ, ಅದೊಂದು ನಮ್ಮ ಭಾಗ್ಯ. ಎಲ್ಲಿ ಹೋದಂತ ನಮಗೆ ಒಳ್ಳೆ ಊರಿನವ್ರು ಸಿಗ್ತಾರೆ. ನಮ್ಮ ಸಮಾಜದವರು ನಮ್ಮ ಮೇಲೆ ಒಂದು ಪ್ರೀತಿಯಿಂದ ಎಲ್ಲ ಹತ್ತಿರ ಹೋಗ್ತಾರೆ. ಮತ್ತೆ ಆ ಕಾಲದಲ್ಲಿ ಇನ್ನೊಂದು ಶಿಕ್ಷಕರಿಗೆ ಭಾರಿ ಗೌರವ. ಶಿಕ್ಷಕರು ಯಾವುದಾದ್ರು ಊರಿಗೆ ಹೋದ ಕೂಡಲೇ ಅವರು ಯೋಗಕ್ಷೇಮ ವಿಚಾರಿಸಿಕೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡು ವ್ಯವಸ್ಥೆ ಮಾಡಿ. ಆ ಕಾಲದಲ್ಲಿ ಖಂಡಿತ ಈಗಿನ ಹಾಗೆಲ್ಲ. ಈಗ ಶಿಕ್ಷಕರಿಗೂ ಕೀಳಲೆ ಕೊಡುವುದು ಜಾಸ್ತಿ. ಗುರುದೇವ ನಮ, ಆಚಾರ್ಯ ದೇವ, ಗುರುದೇವ ಅಂತ ಒಂದು ಈಗಾಗಲ್ಲ. ಗುರುಗಳನ್ನು ಗುರಿ ಮಾಡುವವರು, ಗುರುಗಳನ್ನು ಗುರಿಯಾಗಿ ಸಾಧಿಸಲಿಕ್ಕೆ ಮೇಲ್ಮೇಲೆ ಸಾಧಿಸುವ ಒಣ ರಾಜಕೀಯ ಅದು ಉಂಟಲ್ಲ. ಶಾಲೆಗಳಲ್ಲಿ ಇಲ್ಲೇ ಇಲ್ಲ ಪವಿತ್ರವಾದಂಥ ಶಾಲೆಯ ವಾತಾವರಣ. ಶಿಕ್ಷಣದ ವಾತಾವರಣಕ್ಕೆ ರಾಜಕೀಯ ಪ್ರವೇಶ ಆದರೆ ಅಲ್ಲಿಂದಲೇ ಶಿಕ್ಷಣ ವ್ಯವಸ್ಥೆ ಕುಂಠಿತ ಆಯಿತು. ಯಾಕಂತ ಹೇಳಿದ್ರೆ ಶಿಕ್ಷಣ ಅಂತ ಹೇಳಿದಾಗ ಸ್ವಚ್ಛ ವಾತಾವರಣ ನಡಿಬೇಕು. ಗುರುಗಳಲ್ಲ ಅಲ್ಲಿ ದುಡ್ಡು ಸುಳಿಬಾರ್ದು, ಪ್ರಭಾವ ಸುಳಿಬಾರ್ದು. ಹಾಗೆ ಅಷ್ಟು ಒಳ್ಳೆ ಶಾಲೆ ಅಲ್ಲಿ ಇದ್ದುಕೊಂಡಾಗ ನನ್ನ 3ನೇ ಮಗು ಇದ್ದಾಗ ಗರ್ಭಿಣಿ. ನಮ್ಮ ಮನೆಯಿಂದಲೇ 3 ಮೈಲು ನಡ್ಕೊಂಡು ಹೋಗುದು. ಇದು 1975 75 76 75 ಹೌದು. ಹಾಗೆ ಹೌದು. ನಡ್ಕೊಂಡು ಹೋಗಿ ಮನೆಯಿಂದ ವಾರಕ್ಕೊಮ್ಮೆ ಬರೋದು, ಅಥವಾ ಅಲ್ಲೇ ಒಂದು ಮನೆ ಮಾಡಿ ಅಲ್ಲೇ ಇದ್ದೇವೆ ಗರ್ಭಿಣಿ. ಹಾಗೆಲ್ಲ ಆ ಕಷ್ಟದಲ್ಲಿಂದ ಕೂಡ ಅಲ್ಲಿಂದ ಸತ್ತಿಗಲ್ಲು ಅಂತ ಹೇಳೋದು ಶಾಲೆಗೆ ಬಂಗಾಯಿತು. ಸುಮಾರು ಕಥೆ ಉಂಟು. ಹಾಗೆ ಮುಂದೆ ಹೋಗಿ ಹೋಗಿ ನನ್ನ 3ನೇ ಸುಪುತ್ರ, 3ನೇ ಮಗು ಸುಪುತ್ರನ ಜನ ಆಯಿತು. ಮೊದಲೇ 2 ಹೆಣ್ಣು ಮಕ್ಕಳು. ಹೌದು. 3ನೇ ನನ್ನ ಮಗ ಶ್ರೀನಿಧಿ ಕುಮಾರ್ ಅಂತ. ಅವನು ಸಣ್ಣವನಾಗಿದ್ದಾಗ ಅಲ್ಲಿ ದೇವಶ್ರೀ ಶಾಲೆಯಲ್ಲಿ ಇದ್ದೆವು. ಅಲ್ಲಿ ಸ್ವಲ್ಪ ರೂಮ್ ಮಾಡಿದೆವು. ರೂಮೇನು ಗರ್ಭಿಣಿ ರೂಮ್ ಮಾಡಿಕೊಂಡಿದ್ದೆ. ಗರ್ಭಿಣಿ ಇರುವಾಗ ಹೆತ್ತ ಮೇಲೆ ನನ್ನ ಅಜ್ಜಿಗೆ ಏನು ಕೂಡಲಿಲ್ಲ ಅಂತ ಆಯ್ತು. ಹೌದು. ಅಮ್ಮ ಅತ್ತೆಗೆ, ಅಜ್ಜನ
ವಿಶ್ವನಾಥ್ ನನ್ನ ಮಾವನ ತಾಯಿ ಹಾ, ಇದು ನಾರಾಯಣದವರು. ಓಹೋ, ಅತ್ತೆ ಇದ್ರು ಮನೇಲಿ ಇದ್ರು, ಅವ್ರು ಸಹಾಯ ಮಾಡ್ತಿದ್ರು. ಹಾ, ಇವರು ಅವ್ರು ಕೊಟ್ಟು ಬಿಟ್ರಲ್ಲ, ಯಾವ ಅತ್ತೆಯನ್ನು ಯಾರು ಕಳಿಸ್ಲಿಕ್ಕಿಲ್ಲ ಮನೆಯಲ್ಲಿ, ಅಷ್ಟು ಕೆಲಸ ಮಾಡೋ ಅತ್ತೆಯನ್ನು ಯಾರನ್ನ ಕಳಿಸ ಹ್ಮ್, ಸೊಸೆಗಾಗಿ ಇದು ಮೊಮ್ಮಗಳಿಗಾಗಿ ನೋಡಿಕೊಳ್ಳಿಕ್ಕಾಗಿ ಅವರೊಟ್ಟಿಗೆ ಇವಳೊಟ್ಟಿಗೆ ಇದ್ರು, ಹೆಂಡತಿ ಒಟ್ಟಿಗೆ ವರ್ಷಗಟ್ಟಲೆ ಇದ್ರು. ಹ್ಮ್, ಹ್ಮ್. ಕೊನೆಗೆ ಅವರು ಹುಷಾರಿಲ್ಲದ್ದಾಯಿತು. ಅವರನ್ನು ನೋಡಿಕೊಳ್ಳ ಬಿಟ್ಟು ಬರೋ ಧೈರ್ಯ ನಮಗೆ. ಒಂದು ದಿವಸ ನನ್ನ ಮಗನೇ ಅವರನ್ನು ಒಂದು ಧರೆಯಲ್ಲಿ ದೂಡಿಬಿಟ್ಟ. ಯಾರು? ನಿನ್ನ ಮಾವನೇ ಹಾ. ಅಂದ್ರೆ ಬಹಳ ಪೋಕಿರಿಯಾಗಿದ್ದಲ್ಲ. ಹಾ. ಇವರು ಈಗ ಬಗ್ಗಿ ಯಾವುದೋ ಒಂದು ಎಲೆಯನ್ನು ಕೊಯ್ಲಿಕ್ಕೆ ಬೇವು ಸೊಪ್ಪು ತೆಗಿಲಿಕ್ಕೆ ಬಗ್ಗಿದ್ದು. ಹಾ, ಬಗ್ಗುವಾಗ ಇವಾಗ ಪೋಕಿರಿಯಲ್ಲಿ ನಿಲ್ಲಿಸಿದ್ರು. ಹಾ. ಇವರು ಪುಸ್ತಕ ದೂಡಿಬಿಟ್ಟು ಹಾ. ಅವರಲ್ಲಿ ದಂಡೆಗಳು ತೋಡಿಗೆ ಬಿಟ್ಟರು. ಹಾ. ಮತ್ತೆ ಯಾರೋ ಬಂದು ಎತ್ತಿಟ್ಟು ಮತ್ತು ಮಾಡಿದ್ರು. ಮತ್ತು ಅವರಿಗೆ ಇನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಹಾಕಿಕೊಂಡು ಪದಾರ್ಥ ಮಾಡಿಕೊಂಡು ಊಟ ಹಾಕಿಕೊಂಡು ಎಲ್ಲ ಕಷ್ಟ ಆಯಿತು. ಕೊನೆಗೆ ಏನು ಮಾಡಿದ್ರು, ನಮ್ಮ ಮನೆಯಲ್ಲೇ ಹೋಗುವ ವಿಷಯ ಆಯಿತು. ನಮ್ಮ ಕಾಡಿನ ಗುಡಿಬಿಟ್ಟು ಮನೆಯಲ್ಲಿ ಹೋಗುತ್ತಾರೆ. ಅದು ಅಜ್ಜಿಯನ್ನು ಎಲ್ಲ ಅವರ ಮನೆಗೆ ಕಳಿಸಿದೆವು, ಮಾವನ ಮನೆಗೆ. ಅಜ್ಜಿ ಅಲ್ಲಿ ಇದು ಹುಷಾರಿರಲಿಲ್ಲ, ಅವರಿಗೆ ಅಷ್ಟು ಮಾನಸಿಕವಾಗಿ ದೈಹಿಕವಾಗಿ ತುಂಬ ಸೋತು. 80 ವರ್ಷ ದಾಟಿ ಇರುವುದು ಅಷ್ಟೊತ್ತಿಗೆ. ಹ್ಮ್. ಮತ್ತು 19 ಆಗಿದೆ ಅವರಿಗೆ. ಈಗ ಹೇಳಿದ್ದು ನೆನಪು ಶಕ್ತಿ ಏನಾಯಿತು. ಹ್ಮ್. ಇಷ್ಟೆಲ್ಲ ಅಂತ ಅವರನ್ನು ಅಲ್ಲಿ ಕಳಿಸಿದೆವು. ನಮ್ಮ ಮನೆಯಿಂದ ಹೋಗ್ತಾ ಇತ್ತು. 3 ಮೈಲಿ ಬುತ್ತಿಗೆ ಹೋಗೋದು, ಊಟ ಮಾಡೋದು, ಮನೆಗೆ ಬರೋದು. ಇಷ್ಟೊತ್ತಿಗೆ ಆಗುವಾಗ ಏನಾಯಿತು, ನಾನು ದೂರದ ಶಾಲೆ, ನನಗೆ ಆಗದೆ ಪುಣ್ಯರಾಜ್ಯಾತ್ಮಕ ಶಾಲೆಯಲ್ಲಿ ಇದ್ದೆ ನಾನು. ಹಾಸನದಲ್ಲಿ ಬೆಕ್ಕಳ ಅಥವಾ ಕುಂಜತ್ತೋಡಿದ ಶಾಲೆಗೆ ಸರಿ, ಹಾ, ಏಕೋಪಾಧ್ಯಾಯ ಶಾಲೆಗೆ ಹಾಕಿದ್ದು ಹೇಳಿದ್ದಲ್ಲ. ನಾನು ಹೈಸ್ಕೂಲ್ ನನಗೆ ಪ್ರೈಮರಿ ಕೊಡ್ತೇನೆ ಅಂತ ಹೇಳಿ ಹಾ, ಅಲ್ಲಿಗೆ ಆಫೀಸರ್ ಬಂದು ಅಂತ ಹೇಳಿ ಹಾಗೆ ಹೇಳಿದ್ದಲ್ಲ. ಹೌದು. ಅವ್ನು ನನ್ನ ಆ ಶಾಲೆಗೆ ನಾನಿದ್ದೆ. ಹ್ಮ್. ಅಲ್ಲಿರುವಾಗ ನನಗೆ ಪ್ರಮೋಷನ್ ಮಾಡಿ ಬಂದದ್ದು. ಸರಿ. ಅದು ಸಿಕ್ಕರೆ ಎಂದು ನಾನು ಆಗ ಪುಣ್ಯರಾಜ್ಯ ಟ್ರಾನ್ಸ್ಫರ್ ಆಯಿತು, ಪ್ರಮೋಷನ್ ಆಯಿತು, ನಾನು ಮಂಗಳೂರಿಗೆ ಹೋದೆ. ಮಂಗಳೂರಿಗೆ ಹೋದ. ಹೀಗೆ ನನ್ನ ಮಗುವನ್ನು ನನ್ನ ತಾಯಿ ನೋಡ್ಕೊಳ್ತಾ ಇದ್ದಾರೆ ಕುಡಿದಷ್ಟು ಇವು ಶಾಲೆಗೆ ಹೋಗುವಾಗ. ಹ್ಮ್. ಆಗ್ತಾ ಇರುವಾಗ ನನಗೆ ಪ್ರಮೋಷನ್ ಅಂತಲ್ಲ, ಸೀರೆ ನಾನು ಮಂಗಳೂರಿಗೆ ಸೇರಿದ್ದೆ. ಅಲ್ಲಿ ಒಂದು ಗಂಟೆ ಹಿಂದಿಂದ ಮುಂದೆ ಒಂದು ಸೇರಿದ್ದೇವೆ ಈಗ. ಸರಿ ಅಜ್ಜ, ಹಾ, ನಿಮಗೆ ನಿಮ್ಮನ್ನ ನಾವು ನಮಗೆ ಬುದ್ಧಿ ತಿಳಿಯುವಾಗ ಹಾ, ಕನ್ನಡ ಪಂಡಿತರು, ನಮ್ಮ ಅಜ್ಜ ಕನ್ನಡ ಪಂಡಿತರು ಅಂತ ಎಲ್ಲ ಊರವರ ಎಲ್ಲರ ಬಾಯಲ್ಲೂ ಅಜ್ಜ ಕನ್ನಡ ಪಂಡಿತರು ಅಂತ ನಮಗೆ ಸೇರ್ಬಯಸಿತ್ತು. ಹೌದು. ನಾವು ಸಣ್ಣದಿರುವಾಗಿಂದನೂ ಅಜ್ಜ ನಮ್ಮ ಕನ್ನಡ ಪಂಡಿತರು. ಹಾ. ಯಾರೇ ಎಲ್ಲ ನಾವು ಮತ್ತು ಹೋದ್ರು ಕರೆದ್ರೆ ಅದೇ ಅರ್ಥ ಆಗುದೆ. ಹಾ, ಪಂಡಿತ. ನಾನು ಎಲ್ಲಿ ಹೋದ್ರು ಸಹ ಹಾ. ಗುರುವನ್ಕೆರೆಯ ಕನ್ನಡ ಪಂಡಿತರ ಕುಳ್ಳಿ ನಾನು ಅಂತ ಹೇಳುದು. ಹಾ, ಹಾ. ಈ ಒಂದು ಟೈಟಲ್ ಕನ್ನಡ ಪಂಡಿತರು ಅಂತ ಹಾ. ನೀವು ಹಿಂದಿ ಕಲಿಸ್ತಿದ್ರಿ ಅಂತ ಹೇಳಿದ್ರಿ. ಹೌದು. ಈ ಕನ್ನಡ ಪಂಡಿತರು ಅಂತ ಹೇಗೆ ಬಂತು? ನೀವು ಮತ್ತೆ ನಾನು ಹುಟ್ಟಿದಾಗ ನೀವು ಎಡತೂರು ಪದವಲ್ಲಿ ಇದ್ರಿ. ಹೌದು. ನೀವು ಅಲ್ಲಿಗೆ ಮತ್ತೆ ನೀವು ಹೇಗೆ ಶಿಫ್ಟ್ ಆದ್ರಿ? ಹಾ, ಅದೇ. ಕಾರಿಂಜದಿಂದ ಎಡತೂರು ಪದವಿಗೆ ಹೇಗೆ ಶಿಫ್ಟ್ ಆದ್ರಿ? ನಾನು ಮಂಗಳೂರಿನಲ್ಲಿದ್ದೆ ಅಂತ ಹೇಳಿದ್ದೆ. ಈಗ ನಿಮ್ಮ ಪ್ರಶ್ನೆ ಅಂತಂದು ಹೇಳಿದ್ದೆ, ಕನ್ನಡ ಪಂಡಿತರು ಎಂಬ ಒಂದು ಮೇಲು ಹೆಸರಿಂದ ನನಗೆ ಅಷ್ಟು ಪ್ರಖ್ಯಾತ ಆದದ್ದು ಹೇಗೆ, ಹೌದು. ನಾನು ಸಂಬೋಧನೆ ಮಾಡೋದು ಹೇಗೆ ಅಂತಿದೆ. ಆ ಕಾಲದಲ್ಲಿ ಹೈಸ್ಕೂಲ್ಗಳಲ್ಲಿ ಗ್ರ್ಯಾಜುಯೇಟ್ ಎಂಬ ಶಬ್ದ ಇದ್ದದ್ದು ಯಾರಿಗೆ ಗೊತ್ತುಂಟ? ಆರ್ಟ್ಸ್ ಗ್ರ್ಯಾಜುಯೇಟ್, ಸೈನ್ಸ್ ಗ್ರ್ಯಾಜುಯೇಟ್, ಅವರಿಗೆ ಮಾತ್ರ. ಭಾಷಾ ಪಾಠ ಬೋಧನೆ ಮಾಡಬೇಕು ಪಂಡಿತರಿ. ಹ್ಮ್. ಒಂದು ಕನ್ನಡ ಪಂಡಿತರು, ಇಲ್ಲಾಂದರೆ ಹಿಂದಿ ಪಂಡಿತರು, ಉರ್ದು ಪಂಡಿತರು, ಹೀಗೆ ಬೇರೆ ಬೇರೆ ಕನ್ನಡ ಪಂಡಿತರು ಎಂಬ ಮೇಲುನಾಮ ಉಂಟು. ಅದು ಎಲ್ಲರಿಗೂ ಜನಪ್ರಿಯವಾದ ಹೆಸರಾಯಿತು. ಕಾರಣ ಅದೇನಿಲ್ಲ, ಹೈಸ್ಕೂಲ್ಗಳಲ್ಲಿ ಮೊದಲು ಕನ್ನಡ ಭಾಷಾ ಪಂಡಿತರು ಅಂತ ಹೆಸರು. ಕನ್ನಡ ಬಳಸುವ ಇಂಗ್ಲೀಷ್ ಬಳಸುವ ಭಾಷಾ ಪಂಡಿತರು. ನನಗೆ ನಾನು ನೇರವಾಗಿ ಕನ್ನಡ ವಿದ್ವಾನ್ ಪಾಸ್ ಮಾಡಿದ್ದೆ. ಕನ್ನಡ ಪಂಡಿತ ಅಂತ ಒಂದು ಪರೀಕ್ಷೆ, ಅದು SLC ಆದಾಗಿ ಇಟ್ಕೊಂಡು ಮಿನಿಮಮ್ ಯಾವುದೇ ಬೋಧನೆ ಮಾಡುತ್ತಿರುವಂಥ ಶಿಕ್ಷಕರಿಗೆ ಅವಕಾಶ ಸರ್ವಿಸ್ನಲ್ಲಿ ಇರುವವರಿಗೆ ಮಾತ್ರ. 4 ವರ್ಷದ ಕೋರ್ಸು, ಅದು 2 ಸಲ ವರ್ಷ ಪರೀಕ್ಷೆ ಕೊಟ್ಟು ಅದರಲ್ಲಿ ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೆ. ಅದು ನಾನು ಓದಿಯಲ್ಲಿ ಫಸ್ಟ್ ಕ್ಲಾಸೇ ಬರೋದು. ನನ್ನ ಗುರಿ ಅಷ್ಟೇ. ಯೋಜನೆ ಏನು ಇರಲಿ ಇಲ್ಲದಿರಲಿ, ನನಗೆ ಯಾವ ಕೆಲಸ ಮಾಡಿದ್ದು ಅದು ಏಟು ಕರೆಕ್ಟ್ ಆಗಿತ್ತು. ಆಮೇಲೆ ಯಾವ ಕೆಲಸ ಮಾಡಿದ್ದು ಅದು ಅಪ್ಡೇಟ್ ಆಗಿದೆ. ಒಂದು ಭಾಷಣ ಮಾಡಬೇಕು, ಪ್ರಿಪರೇಷನ್ ನಾನು ಮೊದಲೇ ಮಾಡ್ತೀನಿ. ಇವಾಗ ಒಂದು ಪೂಜೆಗೆ ಹೋಗೋದಿದ್ದು ಸಹ ನಾಳೆ ಹೋಗೋದಿದ್ದು ಇವತ್ತೇ ಪ್ರಿಪರೇಷನ್ ಮಾಡ್ತೀನಿ. ಅಲ್ಲಿ ಹೋಗಿ ತಬ್ಬಿಬ್ಬಾಗಲಿಕ್ಕಿಲ್ಲ ಅಂತೇಳಿ ಹಾಗೆ ನಾನು ಪಾಸಾಗಿದೆ. ಹಾಗೆ ಭಾಷಾ ಪಂಡಿತ, ಕನ್ನಡ ಪಂಡಿತ. ಯಾಕಂದರೆ ಅಲ್ಲಿ ಬೇರೆ ಯಾರು ಇಲ್ಲ, ಎಲ್ಲ ಗ್ರ್ಯಾಜುಯೇಟ್ಸು. ನನ್ನನ್ನು ಏನಂತ ಕರೀತಾರೆ, ಕನ್ನಡ ಮಾಸ್ಟರ್ ಅಂತ ಕರಿಬೋದು ಕೊಟ್ಟಿದ್ದವರು. ಪಂಡಿತರು, ನಾವು ಪಂಡಿತರ ಹೆಸರು ಎಲ್ಲ ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಪಂಡಿತರುಗಳೇ ಇದ್ದಾರೆ. ಉರ್ದು ಪಂಡಿತರು, ಕನ್ನಡ ಪಂಡಿತರು, ಹಾಗೆ ಒಂದು ಸಾಮಾನ್ಯ ಜನರು ಕೂಡ ಬೇರೆ ವ್ಯವಹಾರದಲ್ಲಿ ಮಾತಾಡೋದು ಪಂಡಿತರು ಬರ್ತೇನೆ, ಪಂಡಿತರು.
ಸಾಧನೆ ಅಷ್ಟೇ, ಅದು ವಿಶೇಷ ಏನಿಲ್ಲ. ಹ್ಮ್. ಹಾಂ, ನೀವು ಮತ್ತೆ ಈಗ ಎರಡರ ಪದವಿಗೆ ಅಲ್ಲಿಗ ಶಿಫ್ಟ್ ಆದ ಹಾಗೆ ಮಂಗಳೂರಿಗೆ ನಾನು ರಥವೀದಿಯಲ್ಲಿ ಹೋಗಿ ಸೇರಿದಾಗ ಹೆಣ್ಣು ಮಕ್ಕಳ ಶಾಲೆ ಎಲ್ಲ ವಿಶೇಷವಾಗಿ ಮುಸ್ಲಿಂ ಜನಾಂಗದ ಹೆಣ್ಣು ಮಕ್ಕಳಿಗಾಗಿ ಬಹಳ ಘೋಷಶಾಲೆ ಅಂತ ಹೆಸರು ಅದಕ್ಕೆ. ಅಲ್ಲಿ ಬರುವಾಗ ಹೆಣ್ಣು ಮಕ್ಕಳೆಲ್ಲ ಮುಸ್ಲಿಮರ ಮಕ್ಕಳು ಜಾಸ್ತಿ, ಸಾಯಿ ಬರುವಾಗ ಆ ಜಾತಿಯವರಿಗೆ ಅವರೆಲ್ಲ ಘೋಷ ಆಗಿಕೊಂಡೇ ಬರೋದು, ಬಂದ ಮೇಲೆ ಶಾಲೆಯಲ್ಲಿ ತೆಗೆದಿರೋದು, ಕ್ಲಾಸ್ನಲ್ಲಿ ಕುತ್ಕೊಂಡು ಹೊರಡುವಾಗ ಹಾಕಿರೋದು ಹೋಗುದು. ಹಾಗಾಗಿ ಆ ದೃಷ್ಟಿಯೆಲ್ಲ ಭಾಳ ಜಾಗ್ರತೆಯ ಶಾಲೆ ಅಂದರೆ ಕಷ್ಟ. ಹೆಣ್ಣು ಮಕ್ಕಳೇ ಅಲ್ಲಿ ಹೆಚ್ಚು ಟೀಚರ್ಸ್ ಎಲ್ಲ ಇದ್ದರೆ, ಹೆಡ್ ಮಿಸ್ಟ್ರೆಸ್ ಅಥವಾ ಪ್ರಿನ್ಸಿಪಾಲ್ ಎಲ್ಲ ಅವರೇ ಹೆಣ್ಣು ಹೆಂಗಸರೇ. ಹಾಗಾಗಿ ನಾನು ಒಬ್ಬನೇ ಗಂಡಸಿದ್ದು ಇಷ್ಟು ಮಂದಿ. ಹಾಂ, ನಾನು ಕನ್ನಡ ಮಾಡಿದ ಸೇರಿ ಅಲ್ಲಿ 5 ವರ್ಷ ಇದ್ದೆ. 5 ವರ್ಷ ಇರುವಾಗ ನನಗೆ ಕೆಲವರೆಲ್ಲ ಸಂಪರ್ಕ ಸಿಕ್ಕಿತು. ನಾನು ಒಮ್ಮೆ ಹಳ್ಳಿಗೆ ಹೋದಾಗ ಅಷ್ಟರವರೆಗೆ ನಾನು ಪ್ಯಾಂಟ್ ಹಾಕಲಿಲ್ಲ. ಅಲ್ಲಿವರೆಗೆ ಪಂಚೆ ಮಂಗಳೂರಿಗೆ ನನಗೆ ಎಲ್ಲರೂ ಪ್ಯಾಂಟ್ ಹಾಕುವಾಗ ಯಾರೊಬ್ಬರು ನಮ್ಮ ಮಿತ್ರರು ಹೇಳಿದ್ದು, ನೀವು ಪ್ಯಾಂಟ್ ಹಾಕ್ತೀವಿ ಇಲ್ಲ ಅಷ್ಟೊಂದು ಸ್ವಲ್ಪ ಖುಷಿ ಆಗೋದಿಲ್ಲ, ಪ್ಯಾಂಟ್ ವಸ್ತ್ರದ ಮೇಲೆ ಕಟ್ಟಬೇಕಲ್ಲ ಅದೆಲ್ಲ. ಹಾಗೆ ನಾನೊಂದು ಹೊಸದೊಂದು ಪ್ಯಾಂಟ್ ತೆಗೆದು ಪ್ಯಾಂಟ್ ಹಾಕಿ ಅಲ್ಲಿ ಒಂದು 5 ವರ್ಷ. ಅಲ್ಲಿ ನೀವು ಎಲ್ಲಿ ಉಳ್ಕೊತಿದ್ರಿ? ಅಲ್ಲಿಯ ಕಥೆಗಳಿಂದ ಭಾಳ ಕಷ್ಟ ಅಂತ ಅಲ್ಲಿ ಸಾಗಿ ನಮಗೆ ಯಾವಾಗ ಊಟ ತಿಂದಿದ್ದೇ ಸಮಸ್ಯೆ ಆಗಿದೆ. ಎಲ್ಲಿ ಹೋದು ಹೆಚ್ಚಾಗಿ ನಾವು ಯಾವ ಹೋಟೆಲಲ್ಲಿ ಸಿಕ್ಕಿದಲ್ಲಿ ತಿನ್ನುವ ಅಭ್ಯಾಸ ಇಲ್ಲ. ಮತ್ತೇನು ಸ್ವಂತ ಮಾಡಲಿಕ್ಕೆ ಶುರು ಮಾಡಿದೆ. ಒಂದು ಸ್ಟವ್ ರೂಮ್ ಮಾಡಿದ್ರು, ದೇವಸ್ಥಾನದಲ್ಲಿ ರೂಮ್ ಕೊಡಿಸೋದು. ಅಲ್ಲಿ ಪೂಜೆ ಸಹ ಮಾಡ್ತಿದ್ದೆ ನಾನು ಅವರಿಗೆ, ಹನುಮಂತ ಅವರು. ಯಾವ ದೇವಸ್ಥಾನ? ಅಲ್ಲಿ ಒಂದು ಕುಂಬಳೆ ದೇವಸ್ಥಾನ ಅಂತ ಉಂಟು, ರಾಘವೇಂದ್ರ ಮಠದ ಕೆಳಗೆ, ನೆಲ್ಲಿಕಾಯಿ ಮಠ ಅಂತ ಉಂಟು, ಕುಂಬಳೆ ಮಠ ಅಂತ. ಅಲ್ಲಿ ನಾನು ಅವ್ರಿಗೆ ಖುಷಿ ಆಯಿತು. ಅಲ್ಲಿ ಒಬ್ಬರು ಮಾಸ್ಟರ್ ಇದ್ದು ನಮ್ಮವರೇ, ಅವರು ಅಲ್ಲಿ ಗುತ್ತಮನೆಯಲ್ಲಿ ಸೇರಿಸಿದ್ದು ವಾಸ್ತವರಾವ್ ನಮ್ಮ ರೈಲ್ ಸಾಧ್ಯವರು. ಮತ್ತೆ ಸರ್ವಿಸ್ ಮತ್ತೆ ಇಲ್ಲಿ ಹೋದರು, ಅಪಘಾತಕ್ಕೀಡಾಗಿ. ಹಾಗಾಗಿ ಅಲ್ಲೇ ಕೂತ್ಕೊಂಡು ಪೂಜೆ ಮಾಡೋದು, ಅಡುಗೆ ಮಾಡೋದು. ಅದು ನಾಲ್ಕು ಸಹಪಾಠಿ ಇದ್ದು ನನ್ನ ಒಟ್ಟಿಗೆ ಸೇರಲಿಕ್ಕೆ. ಒಬ್ಬರು ವಕೀಲರು ಸಿಕ್ಕಿದ್ರು, ಗೌರ್ಮೆಂಟ್ ವಕೀಲರು. ಅವರು ಸಹ ಹಾಗೆ ಇದ್ದಾರೆ, ನಾನು ಆಗಿದ್ದಾರೆ. ಹೆಂಡತಿ ಎಲ್ಲ ಇದ್ದು ಮಂಗಳೂರಿನಲ್ಲಿ, ಇಲ್ಲಿ ಬೆಂಗಳೂರಿನಲ್ಲಿ. ಅವರು ವಾರಕ್ಕೆ ಮೇಲೆ ಹೋಗ್ಬಿಡು, ಗೌರ್ಮೆಂಟ್ ಪ್ಲೇಯರ್. ನಾನು ಹೈಸ್ಕೂಲಲ್ಲಿ ಮಾಸ್ಟರ್. ಹಾಗೆ ಒಟ್ಟಿಗೆ ಸೇರಿ ಅಡುಗೆ ಮಾಡಿ ತಿಂದುಕೊಂಡು ಹೇಗೂ ಇದ್ದೆವು. ನನಗಿಲ್ಲ ಆರೋಗ್ಯ ಸಮಸ್ಯೆ ಬಂದೇ ಹೋಯ್ತಾ ಇತ್ತು, ಆರೋಗ್ಯವೇ ಸರಿ ಆಗ್ತಿಲ್ಲ, ಎಂತ ತಿಂದರೂ ಆಗ್ತಿಲ್ಲ. ಎಂತ ಹಾಗಾಗಿ ನಾನು ಸುಮಾರು 1 ತಿಂಗಳುಗಳ ಮಲಗಿದಲ್ಲಿ ಇತ್ತು ಮನೆಯಲ್ಲಿ. ನಾನು ಈ ಸೈಡ್ ಎಲ್ಲ ಶುರು ಆಯಿತು, ಭಾರಿ ಜೋರಾಗಿಲ್ಲ, ಕಷ್ಟ ಆಯಿತು. ಮತ್ತು ನನಗೆ ಆ ಮಧ್ಯೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದು. ನಾನು ಲೈಬ್ರರಿಯಲ್ಲಿ ಚಾರ್ಜ್ ಎಲ್ಲ ಇರೋ ಪುಸ್ತಕಗಳು ಬೇಕಾದಷ್ಟು ಓದಲಿಕ್ಕೆ ಇರ್ತದೆ. ನಾನೇ ಕನ್ನಡ ಲೈಬ್ರರಿಗೆ ಕೂತ್ಕೊಂಡಾಗ ಕೆಲವರು ಹೇಳಿದ್ರು, MA ಮಾಡುವ, ಸುಮ್ಮನೆ ಯಾಕೆ ಹೀಗೆ ಮಾಡ್ತೀರಿ ಹಾಗೆ ಮಾಡ್ತೀರಿ ಅಂತ ಹೇಳಿ. ಅಲ್ಲಿ ಎಲ್ಲರೂ ಪ್ರೋಗ್ರೆಸ್ ಮಟ್ಟದಲ್ಲಿ ಎಲ್ಲರೂ ಪರೀಕ್ಷೆ ಕಟ್ಟುವವರು. ಆಗೆಲ್ಲ 30 ವರ್ಷ ಆದವರಿಗೆ ಡೈರೆಕ್ಟ್ MA ಮಾಡೋದು, ಓಪನ್ ಯೂನಿವರ್ಸಿಟಿ, ವಿದೌಟ್ ಎನಿ ಪ್ರೀವಿಯಸ್ ಕ್ವಾಲಿಫಿಕೇಶನ್. ಇಲ್ಲಾಂದ್ರೆ ಗ್ರಾಜುಯೇಟ್ ಆಗಬೇಕು, PhD ಆಗಬೇಕು, ಏನೋ ಉಂಟಾಗೆ. ನಮಗೆಲ್ಲರಿಗೊಂದು ಪರ್ಮಿಷನ್ ಸಿಕ್ಕಿದೆ. ಹಾಗೆ ಓಪನ್ ಯೂನಿವರ್ಸಿಟಿಯಲ್ಲಿ ಮಂಗಳೂರಿನ ಅದು ಮೈಸೂರಿನಲ್ಲಿ ಉಂಟಲ್ಲ, ಯಾವುದಕ್ಕೆ ವಿಶ್ವವಿದ್ಯಾಲಯ, ಮೈಸೂರು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ. ಮಾನಸ ಗಂಗೋತ್ರಿಯವರು ನಡೆಸುತ್ತಿರುವ ಮುಕ್ತ ವಿಶ್ವವಿದ್ಯಾಲಯದ ಅಂತ್ಯದ ಪರೀಕ್ಷಣಾವತೆಯ ವತಿಯಿಂದ ನಾನಲ್ಲಿ ಕನ್ನಡ MA ಆರಿಸ್ಕೊಂಡು ಓದಲಿಕ್ಕೆ ಶುರು ಮಾಡಿದ್ದೀವಿ. ಎಲ್ಲ ಆ ವರ್ಷಕ್ಕಾದ ಒಂದು ಸಲ ಹೋಗ್ಬೇಕು, 15 ದಿವಸ ಅವ್ರು ನಮಗೆ ಅಲ್ಲಿ ಕ್ಲಾಸು. ಒಮ್ಮೆ ಅದು ಹೋಗಲೇಬೇಕಾಗ್ತದೆ. ಹೌದು, 15 ದಿನ ಮಾತ್ರ. ಅಲ್ಲ, ವರ್ಷಕ್ಕೆ ಅದೊಂದು ಡೈರೆಕ್ಟ್ ಕ್ಲಾಸ್ ಮಾಡೋದು. ಆಮೇಲೆ ಹಾಗೆ 2 ಸಲ ಹೋಗ್ಬೇಕು ವರ್ಷಕ್ಕೆ. ಹಾಗೆ ನಾನು ಅದನ್ನು ಕಲಿತಾ ಇದ್ದೆ. MA ಫಸ್ಟ್ ಇಯರ್ ಆಯಿತು. ನನ್ನೊಟ್ಟಿಗೆ ಸೇರಿದವರೆಲ್ಲ ಅವರು ಮತ್ತು ಇದ್ದರು. ಅಷ್ಟಾಗ ನನಗೆ ಅಲ್ಲಿ ಆರೋಗ್ಯ ಹಿಡಿಸಲಿಲ್ಲ ಅಂತ ಹೇಳಿದೆಲ್ಲ, ಬಹಳ ಕಷ್ಟ ಆಯಿತು. ಹೋಟೆಲು ತಿನ್ನಲಿಕ್ಕೆ ಆಗದ ಮಾಡಿದ್ದು ಅವಾಗ ಎಷ್ಟು ತಿಂದರೆ ಎಷ್ಟು ಒಳ್ಳೆದಾಯ್ತು. ದಿನಾಲು ಯಾರ್ಯಾರು ಕೇಳಿದ್ರು, ಆಚೆ ಮನೆ ಹೆಂಗಸಿತ್ತು ಅವ್ರು ಪದಾರ್ಥ ಕೊಡಬೇಕು ಅಂತ ಹೇಳೋದು, ಅಲ್ಲಿ ಮಗ ಜಿಗೆ ಕೊಡಿ ಅಂತ ಹೇಳೋದು, ಅದೆಲ್ಲ ಆಗ್ತಾರೆ. ಭಾರಿ ಕಷ್ಟದಲ್ಲಿ ನಾನು ಫ್ರಾನ್ಸವ್ರು ಕೇಳಿದೆ. ಹಾಗೆ ನಮ್ಮ ಮಿತ್ರರು ವಾಸ್ತವ್ಯ ಭಾಳ ಲೀಡಿಂಗ್ ಅವ್ರು MA LLB ಆದರೂ ಸಹ ಹೈಸ್ಕೂಲಲ್ಲಿ ಮಾಸ್ಟರ್ ಅವರು ನಮ್ಮ ಹಾಗೆ MA LLB ಅಂತ. ಒಳ್ಳೆ ನನಗೆ ಅಣ್ಣನ ಹಾಗೆ ಅಂತೇಳಿ ಸೌಖ್ಯಲ್ಲದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ ಅವರೇ. ಅವರ ಸಂದರ್ಭವಾಗಿ ನಾನು ಅಲ್ಲಿ ನನ್ನ ಬಿಡ್ಲಿಕ್ಕೆ ಮನಸ್ಸಿಲ್ಲ ಅವರಿಗೆ. ನಾವು ಅಲ್ಲಿ JDP ಆಫೀಸಲ್ಲಿ ಹೋಗಿ ಹೇಗೆ ಮಾಡಿ ನಾನು 3 ಶಾಲೆ ಕೇಳಿದೆ. ಒಂದು ಗುರುವಾರಿಕೆರೆ, ಒಂದು ವಾಮನಮಠ, ಒಂದು ಸಿದ್ಧರ. ಆ ಕಡೆಗೆ ಕೊಟ್ಟದವರು ವಾಮನವರು. ಅದು ಆ ವರ್ಷ SLC ಪ್ರಥಮ ಬ್ಯಾಚ್ ಬಿಡುಗಡೆ ಆಗೋ ಮೊದಲನೇ SLC ಬ್ಯಾಚ್. ಅಲ್ಲಿ ಬಂದು ಸೇರುವಾಗ ನಾವು 3 ಜನ ಮಾಸ್ಟರ್ಗಳಿದ್ದರು. ಒಂದು ಕಟ್ಟಡದಲ್ಲಿ 3 ಕ್ಲಾಸ್, ಒಂದೇ ಕ್ಲಾಸ್ ಇತ್ತು. ನಾವು 3 ಕ್ಲಾಸ್ ಆಗಿ ಓಪನ್ ಆಗಿ 2 ವರ್ಷ ಆಗಿ ಆಯ್ತು. ಅಲ್ಲಿಗೆ ಅಲ್ಲೇ ಇದ್ದುಕೊಂಡು ನೆಕ್ಸ್ಟ್ MA ಕಟ್ಟಿ ಅದು ಮುಂದುವರ್ಸಿದೆ. 2ನೇ ವರ್ಷ ಓದಿ
ಕಾಂಟ್ಯಾಕ್ಟ್ ಪ್ರೋಗ್ರಾಮಿಗೆ ಹೋಗಿ 2ನೇ ವರ್ಷ ಮುಗಿಸಿ MA ಅಲ್ಲಿ ವಿತ್ ಇದು ಫ್ಲೋಕ್ಲೋರ್ ಸೈನ್ಸ್ ಒಂದು ಸಬ್ಜೆಕ್ಟ್ ಜನಬಲ ಸಾಹಿತ್ಯ ವಿಜ್ಞಾನ. ನಾನು ಫ್ಲೋಕ್ಲೋರ್ ಸೈನ್ಸ್ ಸ್ಪೆಷಲ್ ಸಬ್ಜೆಕ್ಟ್ ಆಗಿ ತಗೊಂಡು ಜಾನಪದ ಸಾಹಿತ್ಯ. ಅದರಲ್ಲಿ ನನಗೆ ಈ ಚಿನ್ನದ ದೇವೇಗೌಡ ಚೆನ್ನಮ್ಮ ದೇವೇಗೌಡ ಅಂತ ಹೇಳುವ ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದ್ರೆ ನನಗೆ ಯಾಕೆ ಇದಿಷ್ಟು ಬಂತು ಅಂತ ಹೇಳಿದ್ರೆ ಏನ್ ಬಂತು? ನನಗೆ ಗೋಲ್ಡ್ ಮೆಡಲ್ ಬಂತು.